द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। 7वां अनुभव मंडप संसद अधिवेशन फरवरी 21, 22 और 23, 2025 को बसवा कल्याण में होने जा रहा है। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवा कल्याण के बसवा महामाने में पूज्य डॉक्टर सिद्धराम शरणु बेलदाल की ओर से 7वें अनुभव मंडप संसद अधिवेशन को लेकर प्रेस मीट की गई। बसवा कल्याण के ऐतिहासिक अनुभव मंडप के पास मौजूद बसवा महामाने में फरवरी 21, 22 और 23, 2025 को 7वें अनुभव मंडप संसद अधिवेशन होने जा रहा है। इस अधिवेशन में देश भर से कई विद्वान बसवेश्वर जी के सिद्धांतों पर अपने विचार रखेंगे और चर्चा करेंगे। इस फरवरी को 11:30 बजे मानता सम्मेलन का आयोजन किया जाएगा, जिसमें डॉक्टर HC मादेवप्पा, मिनिस्टर ऑफ सोशल वेलफेयर कर्नाटका, सतीश जारकिहोली, मिनिस्टर ऑफ पब्लिक वर्क कर्नाटका, प्रियांक खरगे, मिनिस्टर ऑफ रूरल डेवलपमेंट पंचायत राज, ईश्वर खंड्रे, बिदर इंचार्ज फॉरेस्ट मिनिस्टर और रहीम खान, म्युनिसिपल एडमिनिस्ट्रेशन मिनिस्टर, अजय सिंह चेयरमैन KKRDB और भगवंत खोबा ex-MP यूनियन मिनिस्टर के अलावा बिदर डिस्ट्रिक्ट के MLAs, MLCs, ex-MLAs और कई के गिरी सिल्क एंड साड़ी, हेवन गोल्डन सुपर माल 50% ऑफ और कई पॉलिटिकल लीडर्स, धार्मिक गुरु इस 7वें अनुभव मंडप संसद अधिवेशन कार्यक्रम में मौजूद रहेंगे। कार्यक्रम की अध्यक्षता बसवा कल्याण MLA शरणु सालगार द्वारा की जाएगी। इस तरह से प्रेस मीट कर पूज्य डॉक्टर सिद्धराम शरणु बेलदाल ने कहा। इस प्रेस मीट में श्रीकांत स्वामी, KSD, लक्ष्मण दस्ती, प्रेसिडेंट कल्याण कर्नाटका समिति, श्यामराव पाटिल, मनोहर मैसे, संजू गायकवाड़, पिंटू कांबळे, MB निंगप्पा, दिगंबर जल्दे, सिकंदर सिंधे मौजूद रहे। ಬಸವ ಮಹಾಮಾನ್ಯ ಟ್ರಸ್ಟ್ ಅಡಿಯಲ್ಲಿ ನಡೆಯುವಂಥ ಸರ್ವ ಸಮಾನತೆಯ ಸಮಾವೇಶ ಮತ್ತು ಅನುಭವ ಮಂಟಪ ಸಂಸತ್ತು ಎರಡು ಕಾರ್ಯಕ್ರಮ ನಡೀತಾ ಇದಾವೆ। ಇವತ್ತು ಎರಡು ವಿಷಯಗಳು ಇಲ್ಲಿ ನಮ್ಮ ಈ ವರ್ಷ ಸಮಾವೇಶದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ। ಒಂದು 21, 22, 23 ಅನುಭವ ಮಂಟಪ 7ನೇ ಸಂಸತ್ತು ನಡೀತದೆ। ಮೊದಲ 6 ಮಾಡಿದ್ದೇವೆ, ನಿಮ್ಗೆ ಗೊತ್ತದ। 7ನೇ ಸಂಸತ್ತು, ಈ ಸಂಸತ್ತಿನಲ್ಲಿ ಇಲ್ಲಿ ಬಸವಾದಿ ಶರಣ ತತ್ವ ಇವತ್ತು ಹೆಸರಿಗೆ ಬಸವ ತತ್ವ ಅಂತ ಹೇಳ್ತಕ್ಕಂಥದ್ದು ಇದ್ರೂ ಕೂಡ ಚಲಾವಣೆಯಲ್ಲಿ ಬಸವ ತತ್ವ ವಿರೋಧವಾದಂಥ ವಿಚಾರಗಳು ನಡೀತಾ ಇದಾವೆ। ವಾಸ್ತವ ಬಸವ ತತ್ವ ಏನು? ಇದು ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇದ್ದದ್ದು 12ನೇ ಶತಮಾನ। ಇಲ್ಲಿ ಜಾತಿ, ಮತ, ಧರ್ಮ, ಭಾಷಾ ಭೇದ ಇಲ್ಲ, ಸರ್ವ ಸಮಾನತೆ ಇತ್ತು। ಅದಕ್ಕೆ ಪಾರ್ಲಿಮೆಂಟ್, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಅನುಭವ ಮಂಟಪ ಕರೀತಾರೆ। ಆ ದಿಶೆಯಲ್ಲಿ ಇದು ಹೆಂಗೆ ಪಾರ್ಲಿಮೆಂಟ್ 12ನೇ ಶತಮಾನದ ನಡೆದಿತ್ತು? ದೇಶದ ಮೂಲೆ ಮೂಲೆಯಿಂದ ಬಂದಿದೆ ಇಲ್ಲಿಗೆ। ಕಾಶ್ಮೀರದ ಅರಸ ಬಂದ ಮಹಾದೇವ ಭೂಪಾಲ, ಒರಿಸ್ಸಾದಿಂದ ಬಂದರು ಸುಜ್ಞಾನ ದೇವ, ಚೆನ್ನೈದಿಂದ ಬಂದು ಮಾದರ ಚೆನ್ನಯ್ಯ, ಹೀಗೆ ವಿವಿಧ ಭಾಗದಿಂದ ಬಂದು ಇಲ್ಲಿ ಭಾಗಿಯಾಗಿ ಅನುಭವ ಮಂಟಪ ಕಟ್ಟಿ ಬಸವಣ್ಣವ್ರು, ಮಹಾಗುರು ಬಸವಣ್ಣ ನೇತೃತ್ವದ ಕಟ್ಟಿ ಅಲ್ಲಂಪುರದ ಅಧ್ಯಕ್ಷತೆಯೊಳಗೆ ಸೆಷನ್ ನಡೀತಿತ್ತು। ಹೆಂಗೆ ನಡೀತಿತ್ತು ಅಂದರೆ ಜನರದ್ದು ಸಮಾನತೆಯ ಬದುಕಿಗೆ, ಶಾಂತಿಯ ಬದುಕು, ಸಂತೃಪ್ತಿಯ ಬದುಕು, ಯೋಗ, ಧ್ಯಾನ ಎಲ್ಲದರ ಬಗ್ಗೆ, ಮತ್ತು ಎಲ್ಲರೂ ಕೂಡಿ ಬದುಕೋದು ಹೇಗೆ, ದುಡಿದು ಕಾಯಕ ಜೀವಿಗಳಾಗಿ ಸಂಪಾದನೆ ಮಾಡಿ ನೀಡಿ ದಾಸೋಹ ಮಾಡೋದು ಹೇಗೆ ಅನ್ನುವಂಥ ಕುರಿತು ಚಿಂತನೆ ನಡೀತಿತ್ತು। ಅದು ದಯಾ ಮೂಲ ಇತ್ತು। ಅದ್ರ ಬಗ್ಗೆ ಹೇಗೆ ನಾವು ಈಗ ತಪ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುಭವ ಮಂಟಪ ಸಂಸತ್ತು ಅಂತ ಇದೆ। ಈ ಸಂಸತ್ತು 21, 22, 23ನೇ ದಿನ ಬೆಳಗ್ಗೆ ಇದು ಸಮಾರೋಪ ಮಾಡ್ತೀವಿ, ಯಾವುದು ಅನುಭವ ಮಂಟಪ ಸಂಸತ್ತು। ಆಮೇಲೆ 22ನೇ 23ನೇ ತಾರೀಕು 11 ಗಂಟೆಗೆ ಸಮಾನತಾ ಸಮಾವೇಶ। ಇದು ವ್ಯಾಪಕವಾಗಿ ಜನರಲ್, ಅದು ಎಲ್ಲ ಸಮುದಾಯದ ಜನ ಕೂಡಿ ಬದುಕಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಅದ। ಇವತ್ತು ಜಾತಿ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ, ಭಾಷೆ ಹೆಸರ ಮೇಲೆ ಬಹಳಷ್ಟು ಅಸಮಾನತೆ ಮತ್ತು ಅನ್ಯಾಯ, ದಬ್ಬಾಳಿಕೆ, ಒಬ್ಬರಿಗೊಬ್ಬರು ವೈಷಮ್ಯಗಳು, ವೈರತ್ವಗಳು ಅಥವಾ ಪ್ರತ್ಯೇಕತೆ ಭಾವ ಬೆಳೀತಾ ಇದೆ। ಇದು ಹೋಗಬೇಕು। ಭಾರತೀಯರೆಲ್ಲರೂ ನಾವು ಕೂಡಿ ಬದುಕಬೇಕು। ಬಸವಾದಿ ಶರಣ ಕನಸು ಅದೇ ಇತ್ತು। ಭಾರತ ಸಂವಿಧಾನ ಅದನ್ನೇ ಹೇಳ್ತದೆ, ನಾವೆಲ್ಲ ಕೂಡಿ ಬದುಕಬೇಕು ಮತ್ತು ಎಲ್ಲರಿಗೂ ಸಮಾನ ಹಕ್ಕಿದೆ ಬದುಕೋದು। ಬದುಕಲಿಕ್ಕಾಗಲಿ, ಸಂಪಾದನೆ ಮಾಡಲಿಕ್ಕಾಗಲಿ, ಜ್ಞಾನ ಸಂಪಾದನೆ ಇರ್ಬೋದು, ಅದು ಭೂಮಿಯ ಸಂಪಾದನೆ ಇರ್ಬೋದು, ಅಧಿಕಾರ ಸಂಪಾದನೆ ಇರ್ಬೋದು, ಇನ್ಯಾವುದೇ ಇರ್ಬೋದು,
ಎಲ್ಲ ಮಾನವರಿಗೆ ಸಮಾನವಾದ ಹಕ್ಕಿದೆ. ಅಲ್ಲಿ ಹಿಂದೂ ಮುಸ್ಲಿಂ ಭೇದ ಇಲ್ಲ, ದಲಿತ ಸವರ್ಣೀಯ ಭೇದ ಇಲ್ಲ, ಮತ್ತು ಆ ಭಾಗ ಆ ಜನ ಈ ಜನ ಅಂತ ಇಲ್ಲ. ಇವ್ಯಾವು ಇಲ್ದಂಗೆ ಎಲ್ಲರೂ ಸಮಾನವಾಗಿ ಬದುಕಬೇಕಂತ ಬಸವಾದಿ ಶರಣರು ಹೇಳ್ಯಾರೆ. ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬರ ನೇತೃತ್ವದಲ್ಲಿ ಕೊಟ್ಟಂಥ ಸಂವಿಧಾನ ಕೂಡ ಸರ್ವ ಸಮಾನತೆ ಹೇಳ್ತದೆ, ಎಲ್ಲರಿಗೂ ಸಮಾನ ಹಕ್ಕು ಹೇಳ್ತದೆ. ಅದು ಹೇಗೆ ಈಗ ತಪ್ತಾ ಇದೆ? ನಮ್ಮ ಆಡಳಿತ ವ್ಯವಸ್ಥೆ ಹೆಂಗೆ ತಪ್ತಾ ಇದೆ, ನಾವು ಜನರು ಕೂಡ ನಾವು ಹೆಂಗೆ ತಪ್ತಾ ಇದ್ದೀವಿ, ಜನರಲ್ಲಿ ಹೆಂಗೆ ಜಾತಿ ಆಧಾರಿತ ಧರ್ಮ ಆಧಾರಿತ ಪ್ರತ್ಯೇಕ ಭಾವ ಗಟ್ಟಿಗೊಳ್ತಾ ಇದೆಯಲ್ಲ, ಇದು ಹೋಗ್ಬೇಕನ್ನುವಂಥದ್ದು ನಮ್ಮದೊಂದು ಆಶಯ ಅದ. ಅದರ ಕುರಿತು ಈ ಚಿಂತನಾ ಸಭೆ ನಡೀತದೆ. ಇದು ಸಮಾನತಾ ಸಮಾವೇಶ ಅದಕ್ಕಾಗಿದೆ. ಇಲ್ಲಿ ಕೇವಲ ಸಮಾನವಾಗಿ ಬದುಕಬೇಕು, ಒಬ್ಬರ ಮೇಲೆ ಹಕ್ಕು ಚಲಾಯಿಸಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ಇದೆ ರೀ. ಅದಕ್ಕೆ ಈ ಸಮಾವೇಶ ಇಟ್ಟಿದ್ದೀವಿ.